ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಈ ಪ್ರಮಾಣಗಳ ಕಥನ ಎಂಬುವ ಶ್ರೀ ವಿಚಾರ ಸಾಗರದ ಒಂದು ಭಾಗದಲ್ಲಿ ಚಾರ್ವಾಕರು ಪ್ರತ್ಯಕ್ಷ ಪ್ರಮಾಣವನ್ನು ಮಾತ್ರ ಪರಿಗಣಿಸಿದರೆ, ಕಣಾದ ಮತ್ತು ಸುಗತ ಮತದವರು ಪ್ರತ್ಯಕ್ಷದ ಜೊತೆಗೆ ಅನುಮಾನ ಪ್ರಮಾಣವನ್ನು ಪರಿಗಣಿಸ್ತಾರೆ. ಮುಂದೆ ಕಪಿಲ ಮಹರ್ಷಿಗಳು ಶಬ್ದ ಪ್ರಮಾಣವನ್ನು ಪರಿಗಣಿಸ್ತಾರೆ. ಅದರ ಜೊತೆಗೆ ಮತ್ತೆ ಗೌತಮ ಮುನಿಗಳು ಪ್ರತ್ಯಕ್ಷ, ಅನುಮಾನ, ಶಬ್ದ ಪ್ರಮಾಣದ ಜೊತೆಗೆ ಉಪಮಾನ ಪ್ರಮಾಣವನ್ನು ಪರಿಗಣಿಸಬೇಕು ಅನ್ನೋಂಥ ಮಾತು ಹೇಳಿ, ಮುಂದೆ ಅದೇ 4ನೇ ತರಂಗದ 195ನೇ ವಿಷಯಾಂಕ ಇಲ್ಲಿ ಏನಂದ್ರೆ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಉಪಮಾನ ಪ್ರಮಾಣದ ಜೊತೆಗೆ ಅರ್ಥಾಪತ್ತಿ ಪ್ರಮಾಣ ಅಂತ ಪಂಚಮ ಪ್ರಮಾಣವನ್ನು ಪರಿಗಣಿಸಲಿಕ್ಕೆ ಹೇಳ್ತಾರೆ. ಈ ಪಂಚಮ ಪ್ರಮಾಣ ಅರ್ಥಾಪತ್ತಿ ಪ್ರಮಾಣ, ಇದು ಪೂರ್ವಮೀಮಾಂಸೆ, ಏಕದೇಶೀಯ. ಪೂರ್ವಮೀಮಾಂಸ, ಉತ್ತರ ಮೀಮಾಂಸ ಅಂತ ಬರ್ತಾರೆ. ಈ ಒಂದು ವೇದಾಂತ ಸಿದ್ಧಾಂತ ಬರೋದು ಉತ್ತರ ಮೀಮಾಂಸ. ವ್ಯಾಸ ಮಹರ್ಷಿಗಳ ಆ ಬ್ರಹ್ಮಸೂತ್ರಗಳಲ್ಲ, 555 ಬ್ರಹ್ಮಸೂತ್ರಗಳು, ಅವೆಲ್ಲ ಉತ್ತರ ಮೀಮಾಂಸದಾಗ ಬರ್ತಾವ. ಪೂರ್ವ ಮೀಮಾಂಸ ಅಂತಂದ್ರೆ ಅದ್ರಾಗ ಕರ್ಮ ಉಪಾಸನೆಗಳು ಬರ್ತಾವ. ಉತ್ತರ ಮೀಮಾಂಸದೊಳಗ ಜ್ಞಾನ ಬರ್ತದೆ. ಅದಕ್ಕೆ ಪೂರ್ವ ಮೀಮಾಂಸೆಯ ಏಕದೇಶೀಯ, ಯಾವ ಭಟ್ಟನ ಶಿಷ್ಯನಾದ ಪ್ರಭಾಕರ, ಏಕದೇಶೀಯ ಭಟ್ಟನ ಶಿಷ್ಯನಾದ ಪ್ರಭಾಕರನಿರುವನೋ ಅವನು ಅರ್ಥಾಪತ್ತಿ ಪ್ರಮಾಣವನ್ನು ಪರಿಗಣಿಸಬೇಕು, ಅಂಗೀಕರಿಸಬೇಕು ಅಂತ ಹೇಳ್ತಾನೆ. ಪೂರ್ವಮೀಮಾಂಸೆ ಎನ್ನುವ 6 ಶಾಸ್ತ್ರದಲ್ಲ, ಷಟ್ಶಾಸ್ತ್ರಗಳ ಪೈಕಿ ಇದು ಪೂರ್ವಮೀಮಾಂಸಾ ಶಾಸ್ತ್ರ. ಆ ಏಕದೇಶೀಯ ಭಟ್ಟ, ಆ ಭಟ್ಟರ ಶಿಷ್ಯ ಪ್ರಭಾಕರ, ಆ ಪ್ರಭಾಕರ ಏನ್ ಮಾಡ್ತಾರ, ಇವು 4 ಪರಿಗಣಿಸಿದ್ರೆ ಆಗಂಗಿಲ್ಲಪ್ಪ, ಇನ್ನ ಒಂದದ ಅರ್ಥಾಪತ್ತಿ ಪ್ರಮಾಣ ಅಂತ ಪರಿಗಣಿಸಬೇಕು ಅಂತ ಇನ್ನೂ ಮುಂದುವರೆದು ಈ ಮಾತನ್ನು ಹೇಳ್ತಾರೆ. ಪೂರ್ವಮೀಮಾಂಸೆ ಶಾಸ್ತ್ರದ ಏಕದೇಶೀಯಾದ ಭಟ್ಟನ ಶಿಷ್ಯನಾದ ಪ್ರಭಾಕರನು 5ನೇದಾದ ಅರ್ಥಾಪತ್ತಿ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಿರುತ್ತಾನೆ. ಮೊದಲಿನ 4 ಪ್ರಮಾಣಗಳಷ್ಟೇ ಸಾಲುವುದಿಲ್ಲ, ಅರ್ಥಾಪತ್ತಿ ಪ್ರಮಾಣವನ್ನೂ ಪರಿಗಣಿಸಬೇಕು ಎನ್ನುತ್ತಾನೆ. ಅರ್ಥಾಪತ್ತಿ ಪ್ರಮಾಣವನ್ನು ಬಿಟ್ಟರೆ ಏನಾಗುತ್ತದೆ ಎಂದರೆ, ಒಂದು ವೇಳೆ ಅರ್ಥಾಪತ್ತಿ ಪ್ರಮಾಣ ಬಿಟ್ಟರೆ, ಅರ್ಥಾಪತ್ತಿ ಅಂದ್ರೇನು, ನಿಮ್ಮೊಳಗೆ ನೀವೇ ಅರ್ಥ ಮಾಡ್ಕೊಳ್ಳೋದು. ಅಲ್ಲಿ ಆ ಶಬ್ದ ಇಲ್ಲ, ಆ ಉಪಮಾನ ಇಲ್ಲ, ಮತ್ತೆ ಅನುಮಾನ ಇಲ್ಲ, ಪ್ರತ್ಯಕ್ಷ ಇಲ್ಲ, ನಿಮ್ಮೊಳಗೆ ನೀವೇ ಕೆಲವೊಂದು ಅರ್ಥ ಮಾಡ್ಕೋತಿರಲ್ಲ, ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ಏನ್ ಹೇಳ್ತಾರೆ, ಹಗಲಿನಲ್ಲಿ ಭೋಜನವನ್ನು ಮಾಡಲಾರದ ಪುರುಷನ ಸ್ಥೂಲ ಶರೀರವನ್ನು ನೋಡಿ ಈ ಪುರುಷನು ರಾತ್ರಿಯಲ್ಲಿ ಭೋಜನ ಮಾಡುತ್ತಾನೆ ಎಂಬ ಜ್ಞಾನ ಉಂಟಾಗುತ್ತಿರಲಿಲ್ಲ. ಇವ ಊಟ ಮಾಡಿದ್ದೆ ನೋಡಿಲ್ಲ ನೋಡ್ರಿ ಅಂತ ದಪ್ಪನ ಮನುಷ್ಯ, ಎತ್ತರದ ಮನುಷ್ಯ ಅದನ. ಆ ಮನುಷ್ಯ ಬಗ್ಗೆ ಎಲ್ಲರೂ ಏನ್ ಮಾತಾಡ್ತಾರಂದ್ರ, ಇವ ಒಟ್ಟ ಊಟ ಮಾಡಿದ್ದು ಯಾರು ನೋಡೇ ಇಲ್ಲ ನೋಡ್ರಿ ಅಂತ. ಒಟ್ಟ ಊಟ ಮಾಡಿದ್ದು ಯಾರು ನೋಡೇ ಇಲ್ಲ ಅಂತಂದ್ರ, ಮತ್ತ ಊಟ ಮಾಡಿಲ್ಲ ಅಂದ್ರೆ ಇಷ್ಟು ದಪ್ಪ ಇಷ್ಟು ಎತ್ತರ ಹೆಂಗಾಗ್ಲಕ್ ಸಾಧ್ಯ? ಹಗಲತ್ತು ನೋಡಿರ್ಲಕ್ಕಿಲ್ಲ, ಹಗಲತ್ತು ಅವ ಉಂಡಿರ್ಲಕ್ಕಿಲ್ಲ, ಹಗಲತ್ತು ನೋಡಿರ್ಲಕ್ಕಿಲ್ಲ. ಬಟ್ ಅವ ಉಳ್ಳಾರ್ದೆ ಇರ್ಲಕ್ ಸಾಧ್ಯನೇ ಇಲ್ಲ. ಮತ್ತ ಅವ ಯಾವಾಗ ಉಂಡಿರ್ಬೋದು ಅನ್ನಿಸ್ತದ, ಎಲ್ಲರೂ ಮಕ್ಕಳ ರಾತ್ರಿ ಉಂಡಿರ್ಬೇಕು ಅನ್ನಿಸ್ತದ. ಹೌದಾ ಇಲ್ರಿ? ಅದ್ರ ಅರ್ಥ ಯಾರು ಹೇಳ್ತಾರೆ, ಯಾರು ಮಾಡಿಕೊಟ್ರದು?
ನಿಮ್ಮೊಳಗೆ ನೀವೇ ಮಾಡ್ಕೊಳ್ಳೋ ಅರ್ಥಗಳಿವು. ಒಬ್ಬ ದಡೂತಿ ವ್ಯಕ್ತಿಯು ತುಂಬಾ ದಪ್ಪವಾಗಿದ್ದಾನೆ. ಆತನ ಗೆಳೆಯರು ಏನಂದ್ರು, ಈತ ಹಗಲು ಊಟ ಮಾಡುವುದಿಲ್ಲ ಅಂತ ಹೇಳಿದ್ರು. ಅವನ ಫ್ರೆಂಡ್ಸ್ ಎಲ್ಲ ಏನ್ ಹೇಳಿದ್ರಿ, ಹಗಲ ದೊಡ್ಡ ಊಟ ಮಾಡುವುದಿಲ್ಲ. ಹಗಲಿನಲ್ಲಿ ಭೋಜನವನ್ನ ತ್ಯಾಗ ಮಾಡಿದವನಲ್ಲಿ ನಿಮ್ಮಷ್ಟಕ್ಕೆ ನೀವೇನ್ ತಿಳ್ಕೊತೀರಿ, ರಾತ್ರಿ ಭೋಜನ ಹೊರತಾಗಿ ಈ ರೀತಿ ಸ್ಥೂಲ ಶರೀರ ಸಂಭವಿಸುವುದಿಲ್ಲ. ಹಗಲತ್ತು ಉಂಡಿರ್ಲಕ್ಕಿಲ್ಲ ಬಿಡಪ್ಪ, ಅವ ಉಳ್ಳಿಲ್ಲ ಅಂತಂದ್ರೆ ಇಂಥ ಸ್ಥೂಲ ಶರೀರ ಅಂತೂ ಅಸಂಭವ. ಮತ್ತ ಇದು ಸ್ಥೂಲ ಶರೀರ ಅದ ಅಂದ್ರೆ ಅವ ಉಂಡಿರ್ಬೇಕು. ಹಗಲತ್ ಉಂಡಿರ್ಲಕ್ಕಿಲ್ಲ, ಹಗಲತ್ ನೀವು ನೋಡಿರ್ಲಕ್ಕಿಲ್ಲ, ಆದ್ರೆ ರಾತ್ರಿ ಉಂಡಿರ್ತಾನ ಅಂತ ನೀವೇ ಒಂದು ಅರ್ಥಾಪತ್ತಿ ಪ್ರಮಾಣ ಮಾಡ್ಕೋತೀರಿ. ಆದ್ದರಿಂದ ರಾತ್ರಿಯ ಭೋಜನಕ್ಕೆ ಸ್ಥೂಲತ್ವವು ಸಂಪಾದ್ಯವಿರುತ್ತದೆ. ರಾತ್ರಿ ಭೋಜನ ಅದಕ್ಕೆ ಏನಾಗ್ಯದ, ಇಂಥ ಒಂದು ಸ್ಥೂಲ ಶರೀರ ಬೆಳೆದದ ರಾತ್ರಿ ಭೋಜನ ಮಾಡಿದ್ದಕ್ಕ. ಆದ್ದರಿಂದ ರಾತ್ರಿಯ ಭೋಜನಕ್ಕೆ ಅಂದ್ರೆ ಭೋಜನ ಮಾಡಿದ್ದರಿಂದ ಈ ಸ್ಥೂಲ ಶರೀರವು ಸಂಪಾದ್ಯವಿರುತ್ತದೆ. ಇಂಥ ಒಂದು ಸ್ಥೂಲ ಶರೀರ ಬಂದದವನಿಗೆ ಸ್ಥೂಲತ್ವವೇ ಹೇಳುತ್ತದೆ, ರಾತ್ರಿಯ ಭೋಜನದ ಬಗ್ಗೆ ಹೇಳಿಕೊಡುತ್ತದೆ. ಅವನ ಶರೀರನೇ ಹೇಳ್ತು, ರಾತ್ರಿ ಭೋಜನದ ಬಗ್ಗೆ ಹೇಳಿಕೊಡ್ತದೆ. ಈಗ ನಾವು ಗಂಡ ಹೆಂಡತಿ ಜಗಳ ಆಡ್ತೀವಿ, ಆಕೆ ಏನು ಅಡಿಗೆ ಬರಲ್ಲ, ಆಕೆ ಏನು ಅಡಿಗೆನೇ ಮಾಡಂಗಿಲ್ಲ ಅಂತ ಅಂದ್ರೆ ಒಂದು ಒಪ್ಪುತ್ತೀರ, ನಂಬುತ್ತೀರ? ನಂಬ್ತೀರ ಅಂದ್ರೆ ಅಡಿಗೆನೇ ಬರಲ್ಲ, ಅಡಿಗೆ ಮಾಡಂಗೇ ಇಲ್ಲ. ಹೌದೇನ್ರಿ? ಅದಂಗ ಅಂತೀರ? ಅದೇ ಹಂಗ ಹಿಡಿದು ಕಿವಿ ಹಿಡಿದು ಎಳ್ಕೊಂಡೋಗಿ ಆ ತೂಕ ಮಾಡೋ ಮಷಿನ್ ಮೇಲೆ ಹೋಗಿ ನಿಂದಿರ್ತಾರ. ಇದು 55, 75, 85 kg ತೂಕ ಅದಲ್ಲ, ಈ ತೂಕ 30 ವರ್ಷ ಸಂಸಾರ ಮಾಡಿದ್ರು ಬದುಕ್ಯದ, ಮತ್ ಇದಕ್ಕೆ ಇಷ್ಟೊಂದು ತೂಕ ವಜ್ಜದಲ್ಲ, ಇದು ತೂಕ ಎಲ್ಲಿದ್ ಬರ್ತದ ಕೇಳ್ತಾರ. ಉಳ್ಳಾರ್ರೆ ಹೆಂಗ್ ಬತ್ತಿದು? ಮಾಡಿರದ್ದೇ ಮಾಡಿರ್ತಾರೆ, ಉಂಡಿರ್ತಾರೆ, ಜಗಳ ಅಡಿಕೆ ಹಿಂಗ್ ಅಂತಿರ್ತಾರೆ ಒಬ್ಬರ ಮೇಲೆ ಒಬ್ರು. ಹೌದಾ ಇಲ್ಲ? ಅಪವಾದ ಸುಳ್ಳು ಹೌದಿಲ್ಲ? ಹಂಗ ಇಲ್ಲೇನದ ಅಂತಂದ್ರೆ ಅವನ ಶರೀರನೇ ಹೇಳತ್ತು, ಅವನ ನೀಟ್ನೆಸ್ ಹೇಳತ್ತು. ಒಬ್ಬ ಗಂಡಸ ಮಗ ನೀಟಾಗಿ ಹೊರಗೆ ಬರ್ಲಾಕತ್ತಾನ ಅಂತಂದ್ರೆ ಒಳಗ ಅವನ ಹೆಂಡತಿ ಎಷ್ಟೊಂದು ಪೂರ್ವ ಸಿದ್ಧತೆ ಮಾಡಿ ಕಳಿಸಿರ್ತಾಳ ಮನ್ಯಾಗ. ಆ ಪೂರ್ವ ಸಿದ್ಧತೆ ಸರಿಗೆ ಆಗಿದ್ದಿಲ್ಲ ಅಂತಂದ್ರೆ ಅವ ಸರಿಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೊರಗೆ ಅವನ ಮುಖದ ಮೇಲೆ ಒಂದು ಕಳೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನಾವು ಏನ್ ತಿಳ್ಕೊತೀರಿ, ಇವ ಹೇಳಕತ್ತಿದ್ದು ಸುಳ್ಳ, ಜಗಳಾಡೋ ಟೈಮ್ನಾಗೆ ತಲೆ ಕೆಟ್ಟದ, ಅದಕ್ಕೆ ಹಿಂಗ್ ಹೇಳಕತ್ತಾನ ಹೊರತು ಇವ ಹೇಳೋದು ಸುಳ್ಳ ಅಂತ ನೀವೇ ಅರ್ಥ ಮಾಡ್ಕೋತೀರಾ ಇಲ್ಲ? ಇಲ್ಲಿ ಬೇಕಾಗಿರೋದು ಅರ್ಥಪತ್ತಿ. ಅರ್ಥಪತ್ತಿ ಪ್ರಮಾಣ ನಿಮ್ಮದ್ ನೀವೇ ತಿಳ್ಕೊತೀರಾ ಇಲ್ಲ? ಹ್ಯಾಂಗ್ ತಿಳ್ದಂಗ ಕಣ್ಣೆದ್ರ ಕಾಣಿಸ್ತದ, ಬಟ್ ಅವ ಅದಕ್ಕೆ ವ್ಯತಿರಿಕ್ತವಾದ ಸ್ಟೇಟ್ಮೆಂಟ್ ಕೊಡ್ತಾನ. ಕೊಟ್ಟಾಗ ಅವ ಹೇಳಿದ್ದು ಸುಳ್ಳ ಅಂತೇಳಿ ನೀವೇ ಒಳಗೊಂದು ಬೇರೆ ಅರ್ಥ ಮಾಡ್ಕೋತೀರಿ ನೋಡಿ, ನಿಮ್ಮದೇ ಒಂದು ಅರ್ಥ. ಅದ ಹೆಂಗ್ ಸಾಧ್ಯ? ಇವ ಹೇಳೋದಕ್ಕ ಅವ ಇರೋದಕ್ಕ ವ್ಯತ್ಯಾಸ ಬಹಳ ಅದ ಅಂತೇಳಿ ನೀವೇ ಒಂದು ಒಳಗೆ ಅರ್ಥ ಮಾಡ್ಕೋತೀರಲ್ಲ, ಅದೇ ಅರ್ಥಪತ್ತಿ. ನನ್ನ ಕೂತು ಓದ್ಯಾನ, ರಾತ್ರಿ ಬೆಳತಾನ ಓದ್ಯಾನ, ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂದ್ರೂ ಸ್ಕೂಲ್ನಾಗ ಫಸ್ಟ್ ಬಂದಾನ, ಇಲ್ಲ ಪರೀಕ್ಷೆದಾಗ ಕಾಪಿ ಹೊಡೆದಾನ. ಏನಾರ ಒಂದು ನೀವೇ ಅರ್ಥ ಮಾಡ್ಕೋತೀರಲ್ಲ. ಏನಾರ ಒಂದು ಅವನಿಗೆ ಸಪೋರ್ಟ್ ಸಿಕ್ಕಿದ್ದಕ್ಕೆ ಅವನು ಈ ರೀತಿ ರಿಸಲ್ಟ್ ತಂದಾನ.
ಟ್ಯೂಷನ್ ಹೋಗಿರ್ಬೋದು, ಕಾಪಿ ಮಾಡಿರ್ಬೋದು, ಮನೆಗೆ ಹಾರ್ಡ್ ವರ್ಕ್ ಮಾಡಿರ್ಬೋದು, ಫ್ರೆಂಡ್ಸ್ ಸಂಗಡ ಚರ್ಚೆ ಮಾಡಿರ್ಬೋದು, ಏನೆಲ್ಲ ನೀವೇ ಒಂದು ಕೆಲವೊಂದು ಅರ್ಥ ಮಾಡ್ಕೊಳ್ಳುವಂತ ವಿಷಯ ಇರ್ತಾವ. ಸಂಪಾದಕವಾಗಲ್ಪಟ್ಟಂತ ಯಾವ ರಾತ್ರಿ ಭೋಜನವಿದೆಯಲ್ಲ, ಅದರ ಜ್ಞಾನಕ್ಕೆ ಕಾರಣವಾಗಲ್ಪಟ್ಟಂತ ಸ್ಥೂಲತ್ವದ ಅಸಂಭವ ಜ್ಞಾನವು ಅರ್ಥಾಪತ್ತಿ ಪ್ರಮಾಣ ಎಂದು ಹೇಳಲ್ಪಡುತ್ತದೆ. ಒಂದು ವೇಳೆ ನೀವು ಉಂಡಿದ್ದಿಲ್ಲ ಅಂದ್ರ ಈ ಸ್ಥೂಲತ್ವ ಅಸಂಭವ. ನೀವು ಉಂಡದ್ದಕ್ಕೆ ಇದು ಸ್ಥೂಲ ಶರೀರ ಪ್ರಾಪ್ತಿಯಾಗ್ಯದ. ಮತ್ತೇನಾಗ್ಯದ, ನೀವು ಹಗಲತ್ ಉಂಡಿರ್ಲಕ್ಕಿಲ್ಲ, ಮಂದಿ ಹಗಲತ್ ನೋಡಿರ್ಲಕ್ಕಿಲ್ಲ, ಎಲ್ಲರೂ ಮಲ್ಕೊಂಡ ಮೇಲೆ ನೀವು ರಾತ್ರಿ ಉಂಡಿರ್ತೀರಂತ. ಹಿಂಗಿದು ಅರ್ಥಾಪತ್ತಿ. ಸ್ಥೂಲತ್ವದ ಜ್ಞಾನವಲ್ಲ, ಸ್ಥೂಲತ್ವದ ಅಸಂಭವದ ಜ್ಞಾನ. ಹಗಲು ಉಣ್ಣುತ್ತಿರಲಿಲ್ಲ ಮತ್ತು ರಾತ್ರಿ ಉಣ್ಣುತ್ತಿರಲಿಲ್ಲ ಅಂದ್ರೆ ಈ ಸ್ಥೂಲತ್ವ ಅಸಂಭವ. ಇದು ಸ್ಥೂಲ ಶರೀರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಟ್ಟ ಉಳ್ಳಿಲ್ಲ ಅಂದ್ರೆ ಈ ಶರೀರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕ ಸ್ಥೂಲತ್ವದ ಜ್ಞಾನ ಬೇಕಾಗಿಲ್ಲ. ಇಲ್ಲಿ ಸ್ಥೂಲತ್ವದ ಅಸಂಭವದ ಜ್ಞಾನ. ಸಂಭವ ಅಸಂಭವ, ಅಲ್ಲಿ ಉಂಡ್ರೆ ಇದು ಶರೀರ ಅದ, ಉಳ್ಳಿಲ್ಲ ಅಂದ್ರೆ ಈ ಶರೀರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಹೇಳಕತ್ತ. ಆದ್ದರಿಂದ ಆ ವ್ಯಕ್ತಿಯು ರಾತ್ರಿ ಉಣ್ಣುತ್ತಾನೆ ಅಂತ ಅರ್ಥಾಪತ್ತಿ ಪ್ರಮಾಣದ ಮೂಲಕ ಹೇಳಲಾಗುತ್ತದೆ. ಅಂದ್ರೆ ಅರ್ಥದ ಆಪತ್ತಿ ಅಂತಂದ್ರೆ, ಆಪತ್ತಿ ಅಂದ್ರೆ ಕಲ್ಪನೆ, ಊಹೆ, ನಿಮ್ಮದೇ ಆದಂತ ಒಂದು ಕಲ್ಪನೆ. ಹಗಲತ್ ಉಂಡಿರ್ಲಕ್ಕಿಲ್ಲ ಬಿಡು, ರಾತ್ರಿ ಉಂಡಿರ್ತಾನ ಅನ್ನೋದು ನಿಮ್ ಕಲ್ಪನೆ ಏನ್ ಮಾಡ್ಕೋತಿರಲ್ಲ, ಅದೇ ಅರ್ಥಾಪತ್ತಿ. ನೀವೇ ತಿಳ್ಕೊಳ್ಳೋದು, ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್. ಸೆಲ್ಫ್ ಅಂದ್ರೆ ನಿಮ್ಮೊಳಗೆ ನೀವೇ, ಈ ಹೊರಗಿನವ್ರು ಯಾರು ಹೇಳೋದ್ ಬೇಕೇ ಇಲ್ಲ. ಹಗಲು ಉಣ್ಣುವುದಿಲ್ಲ ಸರಿ, ಆದರೆ ಸ್ಥೂಲತ್ವವೇ ಏನಿದೆ ಅಲ್ಲ, ಅದು ರಾತ್ರಿ ಉಣ್ಣುತ್ತಾನೆ ಅಂತ ಆಪತ್ತಿ ಅಂದ್ರೆ ಅರ್ಥದ ಊಹೆ ಮಾಡುವುದು. ಅಸಂಭವದ ಜ್ಞಾನವೇ ಪ್ರಮಾಣ. ಒಂದು ವೇಳೆ ಅವ ಉಂಡಿಲ್ಲ ಅಂತಂದ್ರೆ ಈ ಸ್ಥೂಲ ಶರೀರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಸಂಭವ ಏನಂತೇವಲ್ಲ, ಇದೇ ಪ್ರಮಾಣ. ಹಗಲು ಮತ್ತು ರಾತ್ರಿ ಉಣ್ಣುವುದಿಲ್ಲದಿದ್ದರೆ ಸ್ಥೂಲತ್ವ ಅಸಂಭವ ಎಂಬುವುದೇ ಪ್ರಮಾಣ. ಹಗಲು ಉಣ್ಣದಿರಬಹುದು, ಆದರೆ ರಾತ್ರಿಯಲ್ಲಿ ಉಣ್ಣುತ್ತಾನೆ ಎಂದು ಊಹೆ ಮಾಡುವುದು ಇದೇ ಅರ್ಥಾಪತ್ತಿ ಪ್ರಮಾಣ. ರಾತ್ರಿ ಭೋಜನವು ಅಂದ್ರೆ ಸಂಪಾದಕ, ಸ್ಥೂಲತ್ವಕ್ಕೆ ಅಂದ್ರೆ ಸಂಪಾದನೆ. ಆ ಸಂಪಾದಕವು ಈ ಸಂಪಾದನೆಗೆ ಏನಾಗ್ಯದ, ಸಂಪಾದಕ ಸ್ಥೂಲತ್ವಕ್ಕೆ ರಾತ್ರಿ ಭೋಜನವು ಸ್ಥೂಲತ್ವಕ್ಕೆ ಸಂಪಾದಕವಿರುತ್ತದೆ. ರಾತ್ರಿ ಭೋಜನ ಸಂಪಾದಕ, ಸ್ಥೂಲತ್ವಕ್ಕೆ ಸಂಪಾದಕವಿರುತ್ತದೆ. ಸ್ಥೂಲತ್ವ ಅಂದ್ರೆ ಸಂಪಾದ್ಯ. ಸಂಪಾದ್ಯ ಸ್ಥೂಲ ಶರೀರಕ್ಕೆ ಏನಂತಾರ, ಸಂಪಾದ್ಯ. ಏನ್ ಸಂಪಾದನೆಗೆ ಅದಕ್ಕೆ ಸಂಪಾದ್ಯ ಅಂತಾರ. ಸಂಪಾದಕ ಅಂದ್ರೆ ರಾತ್ರಿ ಭೋಜನ. ಸಂಪಾದಕವು ಸಂಪಾದ್ಯಕ್ಕೆ, ರಾತ್ರಿ ಭೋಜನ ಏನಾಗ್ಯದ, ಈ ಸ್ಥೂಲತ್ವಕ್ಕ ಸಂಪಾದಕ ಆಗ್ಯದ ರಾತ್ರಿ ಭೋಜನ. ಸ್ಥೂಲತ್ವ ಎಂಬುವ ಸಂಪಾದ್ಯಕ್ಕೆ ರಾತ್ರಿ ಭೋಜನ ಎಂಬ ಸಂಪಾದಕವು ಕಾರಣ ಆಗ್ಯದ. ಅದಕ್ಕೆ ಸ್ಥೂಲತ್ವ ಏನದ, ಸಂಪಾದನೆ. ರಾತ್ರಿ ಭೋಜನ ಸಂಪಾದಕ, ಕಾರಣ. ಏನಿದು ಸ್ಥೂಲತ್ವ ಏನಾಗ್ಯದ, ಸಂಪಾದ್ಯ. ರಾತ್ರಿ ಭೋಜನ ಸಂಪಾದನೆಗೆ ಸಂಪಾದ್ಯ ಅಂತಾರ. ಸಂಪಾದನೆ, ಸಂಪಾದ್ಯ, ಕಾರ್ಯ, ಇವು ಮೂರು ಒಂದೇ ನೋಡ್ರಿ. ಸಂಪಾದನೆ ಅಂದ್ರೂ ಒಂದೇ, ಸಂಪಾದ್ಯ ಅಂದ್ರೂ ಒಂದೇ, ಕಾರ್ಯ ಅಂದ್ರೂ ಒಂದೇ. ಇದೇನದು ಸ್ಥೂಲತ್ವ. ಇದಕ್ಕೆ ಸಂಪಾದಕ ಕಾರಣ ಯಾವುದಪ್ಪ ಅಂತಂದ್ರೆ ರಾತ್ರಿ ಭೋಜನ.
ಇದೊಂದು ಸ್ವಲ್ಪ ಕ್ಲಿಯರ್ ಆಗಿ ಬರ್ಕೊಳ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿ ಸ್ಥೂಲ ಶರೀರ ಏನದಲ್ಲ, ಇದು ಸಂಪಾದನೇನು ಅಂತಾರೆ, ಇದಕ್ಕೆ ಸಂಪಾದ್ಯನು ಅಂತಾರ, ಕಾರ್ಯ ಅಂತಾರೆ ಇದಕ್ಕೆ. ಇದಕ್ಕೆ ಸ್ಥೂಲ ಶರೀರಕ್ಕೆ ರಾತ್ರಿ ಭೋಜನ ಏನ ಆದಲ್ಲ ಅದು ಸಂಪಾದಕ ಅಂತಾರ. ಸಂಪಾದಕ ಅಂದ್ರೆ ಕಾರಣ, ಕಾರಣ ಕಾರ್ಯ ಕಾರಣ ಅಂತಿರಲ್ಲ, ಬಂಗಾರ ಕಾರಣ, ಆಭರಣ ಕಾರ್ಯ, ಹಂಗ ರಾತ್ರಿ ಭೋಜನ ಕಾರಣ, ಸ್ಥೂಲ ಶರೀರ ಅದರ ಕಾರ್ಯ. ಸ್ಥೂಲತ್ವದ ಅಸಂಭವದ ಜ್ಞಾನ ಅಂದ್ರೆ ಪ್ರಮಾಣ. ಇದು ಸ್ಥೂಲತ್ವ ಅಸಂಭವ, ಊಟ ಮಾಡಿಲ್ಲ ಅಂದ್ರೆ ಈ ಸ್ಥೂಲ ಶರೀರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇನದು ಇದು ಪ್ರಮಾಣ. ಅರ್ಥಾಪತ್ತಿ ಪ್ರಮಾಣದ ಬಗ್ಗೆ ವೃತ್ತಿ ರತ್ನಾವಳಿಯ 6ನೇ ಮತ್ತು ವೃತ್ತಿ ಪ್ರಭಾಕರದ 5ನೇ ಪ್ರಕಾಶದಲ್ಲಿ ಪ್ರಕಾಶ ಮಾಡಿರುತ್ತದೆ. ಯಾರಿಗಾರ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ವೃತ್ತಿ ರತ್ನಾವಳಿ ಅಂದ್ರೆ ಪೀತಾಂಬರ್ಜಿಯವರು ಬರೆದದ್ದು. ವೃತ್ತಿ ಪ್ರಭಾಕರಕ್ಕ ಸರಳ ಮಾಡ್ಲಕ್ಕೆ ಅವರು ವೃತ್ತಿ ರತ್ನಾವಳಿ ಅಂತ ಬರೆದಾರ. ಆ ವೃತ್ತಿ ರತ್ನಾವಳಿಯ 6ನೇ ಮತ್ತು ವೃತ್ತಿ ಪ್ರಭಾಕರದ 5ನೇ ಪ್ರಕಾಶದಲ್ಲಿ ಏನ್ ಮಾಡ್ಯಾರ, ಇದನ್ನು ಪ್ರಕಾಶನ ಮಾಡಿರುತ್ತಾರೆ. ಅದಕ್ಕೆ ಚಾರ್ವಾಕ ಪ್ರತ್ಯಕ್ಷ ಪ್ರಮಾಣವನ್ನಷ್ಟೇ ಮಾಡಿದ್ರು, ಕಣಾದ ಮತ್ತು ಸುಗತ ಏನ್ ಮಾಡಿದ್ರು, ಪ್ರಮಾಣ ಪ್ರತ್ಯಕ್ಷದ ಜೊತೆಗೆ ಅನುಮಾನವನ್ನು ಮಾಡಿದರು. ಮತ್ತೆ ಸಾಂಖ್ಯರು ಕಪಿಲ ಮಹರ್ಷಿಗಳು ಪ್ರತ್ಯಕ್ಷ ಅನುಮಾನ ಪ್ಲಸ್ ಶಬ್ದ ಪ್ರಮಾಣ ಮೂರು ಹೇಳ್ಬೇಕು, ಒಂದೊಂದೇ ಅಲ್ಲ. ಮೊದಲಿನ 2 ಹಿಡ್ಕೊಂಡೇ ಮುಂದೆ ಹೋಗ್ಯಾರವರು, 4ನೇದವ್ರು ಮೊದಲಿನ 3 ಹಿಡ್ಕೊಂಡೇ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣಗಳನ್ನ ಉಪಮಾನ ಪ್ರಮಾಣವನ್ನ ಅಂಗೀಕಾರ ಮಾಡಿದ್ದಾರೆ. ಮುಂದೆ ಪೂರ್ವ ಮೀಮಾಂಸೆಯ ಏಕದೇಶಿಯಾದ ಭಟ್ಟನ ಶಿಷ್ಯ ಪ್ರಭಾಕರ ಅವನೇನ್ ಮಾಡ್ಯಾನ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಉಪಮಾನ ಪ್ರಮಾಣದ ಜೊತೆಗೆ ಅರ್ಥಾಪತ್ತಿ ಪ್ರಮಾಣವನ್ನ ಅಂಗೀಕಾರ ಮಾಡಿದ್ದಾನೆ. ನಿಮ್ಮೊಳಗೆ ನೀವೇ ಅರ್ಥ ಮಾಡ್ಕೊತೀರಲ್ಲ, ಅದು ಕೂಡ ಪ್ರಮಾಣನೇ. ಇದ್ರೆ ಇರ್ಲಿಲ್ಲ ಅಂದ್ರೆ ಯಾವ ರೀತಿ ಒಂದು ಏನೋ ವಸ್ತು ಇದ್ರೆ ಇದು ಸಾಧ್ಯ, ಇರ್ಲಿಲ್ಲ ಅಂದ್ರೆ ಇದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನಂಥದ್ದು ಇದೆಲ್ಲ ತಿಳ್ಕೊತಿರಲ್ಲ, ನಿಮ್ಮನ್ನ ನೀವೇ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗು ಅದೇ. ನಿಮ್ಮೊಳಗೆ ನೀವೇ ಅರ್ಥ ಮಾಡ್ಕೋಬೇಕು. ಏನೋ ಒಂದು ಹೇಳಬೇಕಂತಿರ್ತೀವಿ, ಅದರೊಳಗೆ ನಿಮ್ಮದೇ ಆದ ಒಂದು ಸಂಶೋಧನೆ ಇರಬೇಕು. ಇದು ಬಹಳ ಮುಖ್ಯ ಅದ ಅರ್ಥಾಪತ್ತಿ ಪ್ರಮಾಣ ಅಂತಂದ್ರೆ. ತವ್ರ ಮನೆಯೊಳಗೆ ಹೆಂಗ ಬೇಕು ಹಂಗೆ ಇರ್ತೀರಿ, ಇಲ್ಲಿ ಬಂದ ಮೇಲೆ ಕ್ರಮಬದ್ಧವಾಗಿ ಎಲ್ಲ ಲೈನ್ ಹಚ್ಚಿ ಕೆಲಸಗಳು ಮಾಡ್ಬೇಕಾಗ್ತು. ಮಾಡ್ಬೇಕಾದ್ನಾಗ ಅಲ್ಲಿ ತವ್ರ ಮನೆಯವ್ರು ಹೇಳಿ ಕಳಿಸಿರ್ತಾರಂದ್ರಿ, ಯಾವ ಕೆಲಸ ಮೊದಲ ಯಾವ ಕೆಲಸ ಆಮೇಲೆ ಅಂತೇಳಿ ಏನಾರೆ ಲೀಸ್ಟ್ ಮಾಡಿ ಕಿಂಗ್ ಕೆಲಸ ಇರ್ತಾವ, ಹಿಂಗ್ ಮಾಡ್ಬೇಕು ಅಂತ ಅವ್ರು ಏನಾರು ಹೇಳಿ ಕಳಿಸಿರ್ತಾರ. ಇಲ್ಲಿ ಬಂದ ಮೇಲೆ ಏನೇನು ಅವಶ್ಯಕತೆ ಅದ ತಿಳಿದು ನಿಮ್ಮದ್ ನೀವೇ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮದೇ ಆದ ಒಂದು ಸಂಶೋಧನೆ ಮಾಡ್ಕೋತೀರಿ. ನನ್ನ ಕೆಲಸ ಇಷ್ಟು, ಬೆಳಗ್ಗೆನಿಂದ ಸಂಜೆ ತನಕ ಯಾವ ಕೆಲಸ ಮೊದಲು ಮಾಡಬೇಕು, ಯಾವ ಕೆಲಸ ಆಮೇಲೆ ಮಾಡಬೇಕು, ಯಾವ ಕೆಲಸಗಳು ಏಕಕಾಲದಲ್ಲಿ 2 ಮಾಡಬೇಕು, 3 ಮಾಡಬೇಕು, ಒಂದೇ ಟೈಮಿಗೆ 2-3 ಅಟೆಂಡ್ ಮಾಡೋದನ್ನು ಇರ್ತವೆ. ಅವೆಲ್ಲ ಕೌಶಲ್ಯಗಳೇನತ್ತವ ನೀವೇ ಸ್ವಂತ ತಿಳ್ಕೊಂಡು ಮಾಡೋದಕ್ಕೆ ಅರ್ಥಾಪತ್ತಿ ಪ್ರಮಾಣ ಅಂತಾರ. ನೀವೇ ಅರ್ಥ ಮಾಡ್ಕೊಂಡು ಮಾಡೋದು, ಪ್ರತಿ ಸಲ ಯಾರು ಹೇಳಂಗಿಲ್ಲ, ನಿಮ್ಮನ್ನ ನೀವೇ ತಿಳಿದು ಮಾಡೋದು. ಯಾವುದೋ ಕಾಲದಾಗ ಸಣ್ಣ ಇದ್ದಾಗ 3 ವರ್ಷ 5 ವರ್ಷನೂ ಇದ್ದಾಗ
ಹೇಳ್ರಿ ಹೇಳ್ರಿ ಅಂತ ಎಬ್ಬಿಸ್ತಿದ್ರು. ಮಾರಿ ತೊಳ್ಕೊ, ಹಲ್ ತಿಕ್ಕೋ, ಸ್ನಾನ ಮಾಡು ಅಂತಿದ್ರು. ಈಗ ಯಾರು ಅಂತಾರ? ನಿಮ್ಮನ್ನ ನೀವು ತಿಳ್ಕೊಂಡು ಮಾಡ್ತಿರಲ್ಲ. ಅದಕ್ಕೆ ಯಾರು ಹಿಂದ ಅರ್ಥಪತ್ತಿ ನೀವೇ ಅರ್ಥ ಮಾಡ್ಕೊಂಡು ಮಾಡೋದು. ನಿಮ್ಮ ಅವಶ್ಯಕತೆ ಅಲ್ಲದೆ ನಿಮ್ಮನ್ನ ನಂಬಿದ ಜೀವಿಗಳ ಅವಶ್ಯಕತೆಯನ್ನ ನೀವೇ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಪೂರೈಸಬೇಕಾಗ್ತದೆ. ಹಸು ಆಗ್ಯದ ಅಂತಂದ್ರೆ ಎಲ್ಲದ ತೋರಿಸು ನನಗೆ ಪ್ರತ್ಯಕ್ಷ ಪ್ರಮಾಣ ಅಂತಂದ್ರೆ ಇಲ್ಲ. ಆ ಟೈಮಿಗೆ ಅವ್ರಿಗೆ ಹಸಿವು ಆಗ್ತದ ಅಂತ ತಿಳ್ಕೊಂಡು ಆ ಹಸಿವಿಗೆ ತಕ್ಕಂತೆ ಏನು ಆಹಾರ ತಯಾರು ಮಾಡಬೇಕು ನೀವೇ ಅರ್ಥಪತ್ತಿ ಪ್ರಮಾಣದಿಂದ ಮಾಡಬೇಕು. ಬಹಳ ಮುಖ್ಯ ಅದ ಇದು. ತಿಳಿದು ನಡೆಯೋದು, ತಿಳಿದು ನಡೆಯೋವನೇ ಉತ್ತಮ. ತನ್ನ ಅವಶ್ಯಕತೆಗಳು ಇತರರ ಅವಶ್ಯಕತೆಗಳನ್ನ ಪರಿಗಣಿಸ್ತಾ ಅವುಗಳ ಕೊರಗುಗಳು ಉಂಟಾಗದ ಹಾಗೆ ಅರ್ಥ ಮಾಡಿಕೊಂಡು ಕ್ರಿಯೆಗಳನ್ನು ಮಾಡ್ಕೋತ ಆದ್ರೆ ಆರಾಮಿರ್ತದೆ. ಅರ್ಥ ಇರಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕಾಗ್ತದ? ಒಬ್ರು ಯಾರು ಹೇಳ್ಬೇಕಾಗ್ತದೆ. ಅರ್ಥಪತ್ತಿ ಇಲ್ಲ ಅಂದ್ರೆ ಒಬ್ರು ಹೇಳ್ಬೇಕಾಗ್ತದೆ. ಶಬ್ದ ಪ್ರಮಾಣಕ್ಕೆ ಹೋಗ್ಬೇಕಾಗ್ತದೆ. ಶಬ್ದದ ಮೂಲಕ ಹೇಳಿ ಮಾಡಿಸ್ಕೋಬೇಕು. ಏನ್ರಿ ನಿಮ್ಮ ಮಗಳು ಮುಂಜಾನೆ ಜಲ್ದಿ ಹೇಳಲ್ಲ, ಒಂದು ಕೆಲಸನೂ ಬರಾಬರಿ ಆಗಲ್ಲ ಅಂತಂದಾಗ ಇಲ್ಲಿ ಇವರಿಗೆ ಹಿಂಗಾಗಿದ್ದು ಅವ್ರಿಗೆ ಗೊತ್ತಿರಲ್ಲ ಅವ್ರ ಅಪ್ಪ ಅಮ್ಮ ಅವ್ರ ಮಗಳು ಎಂತಕ್ಕೆದಳ ಅಂತೇಳಿ. ಅದಕ್ಕೆ ಅವ್ರೇನಂತಾರ, ಸ್ವಲ್ಪ ಸ್ಲೋ ಅದಲ್ರಿ, ತಿಳಿದು ಮಾಡಕ್ಕ ಅಷ್ಟು ಗೊತ್ತಾಗಲ್ಲ, ಸ್ವಲ್ಪ ಹೇಳಿ ಮಾಡಿಸ್ಕೊಳ್ರಿ, ಸಂಭಾಳಿಸ್ಕೊಂಡು ಮಾಡಿಸ್ಕೊಳ್ರಿ, ತಾನೇ ಪಿಕಪ್ ಆಗ್ತಾಳ ಮುಂದ ಅಂತ ಹೇಳ್ತಾರ ಇಲ್ಲ? ಮತ್ತ ಈಗ ಸ್ಕೂಲ್ನಾಗ ಕಾಲೇಜ್ನಾಗ ಎಲ್ಲರಿಗೂ ಹೇಳ್ದಂಗೆ ಎಲ್ಲರಿಗೂ ಒಂದೇ ತರ ಪಾಠ ಹೇಳ್ತೀವಿ. ಎಲ್ಲ ಬರ್ಕೊಂಬ ಅಂದ್ರೆ ಬರ್ಕೊಂಬರ್ತಾರೆ, ಓದ್ಕೊಂಬ ಅಂದ್ರೆ ಓದ್ಕೊಂಬರ್ತಾರೆ. ಒಂದಿವ್ಸ ಮಂದಿ ಏನು ಮಾಡಂಗೇ ಇಲ್ಲ. ಕಳ್ನ ಮಕ್ಕಳು ಹಂಗೆ ಬರ್ತಾರೆ, ಮರ್ದಿನ ಬಾ ಅಂದ್ರೆ ಹಂಗೆ ಬರ್ತಾರೆ. ಪರೀಕ್ಷೆದಾಗ ಫೇಲ್ ಮಾಡಿ ಕಳಿಸಿದ್ರು ಮುಂದಿನ ವರ್ಷ ಅದು ಓದ್ಕೊಂಡು ಬರ್ಲಿಕ್ಕೆ ಫೇಲ್ ಮಾಡಿರ್ತೀವಿ, ಮುಂದಿನ ವರ್ಷ ಓದ್ಲಾರ್ದೆ ಹಂಗೆ ಬರ್ತಾರೆ. ಸಾರಿ ಬಂದ್ರೆ ಹಂಗೆ ಬರ್ತಾರ. ಬ್ಯಾಸರ್ ಬಂದು ನಾವೇ ಪಾಸ್ ಮಾಡಿ ಕಳಿಸ್ಬೇಕು, ಅವರೇನು ಓದ್ಕೊಂಡು ಶಾಣ್ಯರಾಗಿ ಬರಂಗೆ. ಹಂಗೆಲ್ಲ ನಮ್ಗೆ ಎದುರು ಹತ್ತಿದೊತ್ನಾಗ ಏನ್ ಮಾಡ್ತೀವಿ, ಅವ್ರ ಪೇರೆಂಟ್ಸಿಗೆ ಕರೆಸ್ತೀವಿ. ಅವ್ರ ಪೇರೆಂಟ್ಸ್ ಬಂದು ಅದೇ ಹೇಳ್ತಾರ, ಅವ್ರು ಸ್ವಲ್ಪ ನಿಧಾನ ಅದನ್ರಿ, ಜಲ್ದಿ ಎದ್ದು ತನ್ನ ಕೆಲಸ ಮಾಡ್ಕೊಳಂಗಿಲ್ಲ, ನಾವೇ ಬೆನ್ನತ್ತಿ ಮಾಡ್ಬೇಕು, ಮನೆಗೆ ಸಹಿತ ಹಂಗೆ ಅದನ, ಇಲ್ಲಿನೂ ಹಂಗೆ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಹ್ಯಾಂಗಾರ ಮಾಡಿ ಸಂಭಾಳಿಸ್ರಿ, ಹ್ಯಾಂಗಾರ ಮಾಡಿ ಪಾಸ್ ಮಾಡಿ ದಬ್ರೆ ಕಡಿ, ಅವನ ಸ್ವಂತ ಸಾಮರ್ಥ್ಯದಿಂದ ಏನು ಮಾಡಕ್ಕಾಗಲ್ಲ. ಹಿಂಗ ಆ ವ್ಯಕ್ತಿಯ ಬಗ್ಗೆ ಒಂದು ತಿಳುವಳಿಕೆ ಅರಿವು ಇತ್ತು ಅಂತಂದ್ರ, ಅರ್ಥಪತ್ತಿ ಆಗಿತ್ತಂತಂದ್ರ ಅವನಿಗೆ ಅವನ ಸಾಮರ್ಥ್ಯ ಕಡಿಮೆ ಇದ್ದವನ ಬಗ್ಗೆ ಮತ್ತೆ ಅದ ಹೆಂಗಾಗ್ತದ ನೀ ಮಾಡತ್ತೇಳ ಅಂತ ಯಾರ ಬೆನ್ನತ್ತಾರನ್ರಿ? ಅರ್ಥಪತ್ತಿ ಬಹಳ ಮುಖ್ಯ ಅದ. ಸಾಮರ್ಥ್ಯ ಇರ್ಲಾರ್ದವ್ರಿಗೆ ಬೆನ್ನ ಹಚ್ಚಿ ಕಿರಿಕಿರಿ ಮಾಡ್ಕೊಳಕ್ ಯಾರ ಓದ್ತಾರ? ಸಾಮರ್ಥ್ಯ ಇಲ್ಲ ಅನ್ನೋದು ಅರ್ಥ ಆಗ್ಬೇಕಾಗಿಲ್ಲ ಮಾಸ್ತರ. ಗಂಡನ ಮನೆಯವರಿಗೆ ಆ ಮಗಳ ಸಾಮರ್ಥ್ಯ ಏನು ಎಂತು ಅನ್ನೋದು ಅವ್ರು ತಿಳಿಸಿ ಕೊಟ್ಟ ಮೇಲೆ ಅವ್ರಿಗೆ ಅರ್ಥ ಆಯ್ತು ಅಂತಂದ್ರೆ ಇದ್ರ ಹಣೆ ಬಾರಿ ಇಟೇ ಅದ, ಇದಕ್ಕೆ ಹಿಂಗೆ ಜಕ್ಕೊಂಡು ಹೋಗ್ಬೇಕಂತ ಜಕ್ಕೊಂಡು ಹೋಗ್ತಾರೆ ಅಷ್ಟೇ. ಅರ್ಥ ಮಾಡ್ಕೊಂಡವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದೊಡ್ಡ ಸಮಸ್ಯೆ ಆಗ್ತದೆ. ಅರ್ಥಪತ್ತಿ ಅವಶ್ಯಕತೆ ತಿಳ್ಕೋಬೇಕು ನೀವು. ಇದನ್ನು ಬಹಳ ಮುಖ್ಯ ಅದು. ಈ ರೀತಿಯಾಗಿ ಅರ್ಥಪತ್ತಿ ಪ್ರಮಾಣವನ್ನ ನಾವು ಅಂಗೀಕಾರ ಮಾಡಲೇಬೇಕು. ಎಷ್ಟೋ ವಿಷಯಗಳು, ಶಬ್ದ, ಪ್ರತ್ಯಕ್ಷ, ಉಪಮಾನ, ಅನುಮಾನ ಏನದ ಇವುದರ್ಲಿಂತೆ ಆಗ್ಬೇಕಂತೇನಿಲ್ಲ. ನಿಮ್ಮೊಳಗೆ ನೀವೇ ಅರ್ಥ ಮಾಡಿಕೊಂಡು ಜ್ಞಾನ ಮಾಡ್ಕೊಳಕ್ ಬೇಕಾಗಿರೋದು ಬಹಳಷ್ಟು ಕೆಲಸ. ಆವಾಗ ತನ್ನೊಳಗೆ ತಾನೇ ತೊಡಗಬೇಕಾಗಿಲ್ಲ ಚಿಂತನೆ ಮಾಡೋದಕ್ಕೆ. ಬ್ರಹ್ಮಜ್ಞಾನ ಹೊರಗಿನವ್ರು ಹೇಳ್ತಾರ,
ತನ್ನೊಳಗೆ ತಾನು ಕುರಿತು ಚಿಂತನೆ ಮಾಡ್ಬೇಕಂತ ಹೇಳ್ತಾರ ಇಲ್ರಿ ಬ್ರಹ್ಮಜ್ಞಾನ ಪಾಠದೊಳಗ. ಈಗ ಸ್ವರೂಪ ಜ್ಞಾನಕ್ಕೆ ಹೋಗ್ಬೇಕಾದ್ರೆ ಮಂದಿ ಯಾರು ಹೆಲ್ಪ್ ಮಾಡ್ತಾರೆ ಇದ್ರಾಗ? ಸ್ವಾನುಭಾವ ತಾನೇ ಮಾಡ್ಕೊಳ್ಳೋದು, ಅದೇ ಅರ್ಥಪತ್ತಿ. ಮತ್ತೇನು? ತಾನೇ ಅರ್ಥ ಮಾಡ್ಕೋಬೇಕು. ಗುರು ಹೇಳ್ತಾನ, ಶಾಸ್ತ್ರ ಹೇಳ್ತಾರ, ಏನೇನೋ ಹೇಳ್ತಾರ, ಅವರೆಲ್ಲ ಹೇಳಿದ್ದು ತಗೊಂಡು ತನ್ನೊಳಗೆ ತಾನೇ ಒಂದು ಸಂಶೋಧನೆ ಮಾಡ್ಕೋಬೇಕು, ತನ್ನೊಳಗೆ ತಾನೇ ಅರ್ಥ ಮಾಡ್ಕೋಬೇಕು. ಅದಕ್ಕ ಪ್ರಭಾಕರ ಗುರುಗಳು ಮೊದಲಿನ 4 ಪ್ರಮಾಣಗಳ ಜೊತೆಗೆ ಅರ್ಥಾಪತ್ತಿ ಪ್ರಮಾಣದ ಅವಶ್ಯಕತೆಯನ್ನು ತಿಳಿಸಿಕೊಟ್ರು. ನಿಮ್ಗೆ ಅರ್ಥಪತ್ತಿ ಆಗಿದ್ದಿಲ್ಲ ಅಂತಂದ್ರೆ ಎಷ್ಟು ಕಿರಿಕಿರಿ ಆಗ್ತದೆ ಗೊತ್ತಾ? ಒಂದೊಂದು ವ್ಯಕ್ತಿಯ ಬಗ್ಗೆ, ಒಂದೊಂದು ಸನ್ನಿವೇಶದ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯನೇ ಇದ್ದಿದ್ದಿಲ್ಲ ಅಂದ್ರೆ ಎಷ್ಟು ತ್ರಾಸ ಆಗ್ತದೆ. ಅರ್ಥ ಮಾಡ್ಕೊಂಡ್ರೆ ಸಮಾಧಾನ ಇರ್ತದೆ. ಇದು ಹಿಂಗೆ ಅದ, ಈ ವಸ್ತು ಹಿಂಗದ, ಈ ವ್ಯಕ್ತಿ ಹಿಂಗದ, ಈ ಸಂದರ್ಭ ಹಿಂಗೇ ಇರ್ತದ ಅಂತೇಳಿ ನಿಮ್ಗೆ ಅರ್ಥ ಇತ್ತು ಅಂತಂದ್ರೆ ನಿಮ್ಗೆ ಅವು ತ್ರಾಸ ಕೊಡಂಗಿಲ್ಲ. ನಿಮ್ಗೇನು ಅರ್ಥನೇ ಇದ್ದಿದ್ದಿಲ್ಲ ಅಂದ್ರೆ ಎಲ್ಲ ಒಟ್ಟು ತ್ರಾಸೇ ಆಗ್ತದೆ. BP ಶುಗರ್ ಎದಕ್ಕೆ ಬರುತ್ತೆ? ಮತ್ತೆ ಎಲ್ಲರಿಗೂ ಬೇಕದು, ಎಲ್ಲರಿಗೂ ಬೇಕು. ಎಲ್ಲರಿಗೂ ಬೇಕು, ಪ್ರತಿಯೊಬ್ಬರಿಗೂ ಬೇಕು.